Okay, dear students, look at this very important, very important. What is the question here? Find the sum of all. Sum ಕಂಡುಹಿಡಿಬೇಕು ಅಂದ್ರೆ SN ಕಂಡುಹಿಡಿಬೇಕು. Find the sum of all. ಎಂತ ನಂಬರ್ಸ್ ಅಂತೆ? Even numbers from 20 to 120. ಸಮ್ ಕಂಡುಹಿಡಿಬೇಕು. ಯಾವುದರ ಸಮ್ ಕಂಡುಹಿಡಿಬೇಕು? ಈವನ್ ನಂಬರ್ಸ್ಗಳು ಎಲ್ಲಿಂದ ಎಲ್ಲಿಗೆ 20 to 120 ಇರ್ತಕ್ಕಂಥವು. ಸೊ ಈವನ್ ನಂಬರ್ಸ್ ನ ಫಸ್ಟ್ ಬರ್ಕೋಣ. ಬಿಟ್ವೀನ್ ಎಲ್ಲ ಕೇಳಿರೋದು ಫ್ರಮ್ ಅಂದಾಗ 20 ಇಂದ 120 ಕಂಪ್ಲೀಟ್ ತಗೋಬೇಕಾಗುತ್ತೆ. ಯಾವ್ಯಾವ ಈವನ್ ನಂಬರ್ ಬರ್ತವೆ ನೋಡೋಣ. ಲೆಟ್ ವಾಟ್ ಆರ್ ದ ಈವನ್ ನಂಬರ್ಸ್? ಲೆಟ್ 20 ತಗೋಬೋದಾ? 20, 22, ಆಮೇಲೆ 24, ಆಮೇಲೆ 26, ಸೊ ಆನ್. ಹಾಗೆ ಲಾಸ್ಟ್ ನಂಬರ್ ಏನ್ ಬರುತ್ತೆ? 120 is also even number. Are the even numbers? Are the even numbers? ಹೌದಾ? ಇದೇ ಆಡ್ ನಂಬರ್ಸ್ ಅಂತ ಕೇಳಿದ್ರೆ ಕ್ವಶನ್ ಏನೇನಾಗೋದು? ಆಡ್ ನಂಬರ್ ಯಾವ್ಯಾವು? 21, 23, 25, 27, so on ಅಲ್ಲಿಗೆ 119 ವರೆಗೂ ಇರೋದು ಆಡ್ ಇಂಟಿಜರ್ಸ್ ಆಗಿದ್ರೆ. ಇಲ್ಲಿ ಕೇಳಿರೋದು ಈವನ್ ನಂಬರ್ಸ್. ಹಾಗಾಗಿ ಈವನ್ ನಂಬರ್ ಅಂದ್ರೆ ಮಲ್ಟಿಪಲ್ ಆಫ್ 2 ಇರಬೇಕು. 20, 22, 24, 26 ಅಪ್ ಟು ವಾಟ್ 120. ಈಗ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನ್ ಕಂಡುಹಿಡಿಬೇಕಂತೆ? ಸಮ್ ಕಂಡುಹಿಡಿಬೇಕಂತೆ. ಸಮ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ಇದರಲ್ಲಿ ಎಷ್ಟು ಟರ್ಮ್ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ರೈಟ್. ಸೊ ಇದ್ರಲ್ಲಿ ಬರ್ಕೋಣ ಡೇಟಾ. ಫಸ್ಟ್ ಟರ್ಮ್ a is equal to 20 ಬರ್ಕೋಬೋದಾ? ಡಿ ಕಾಮನ್ ಡಿಫರೆನ್ಸ್ d is equal to t2 minus t1, 22 minus 20, d is equal to 2. ಲಾಸ್ಟ್ ನಂಬರ್ ಕೊಟ್ಟಿದೆ ನೋಡಿ, tn is equal to 120. ಗೊತ್ತಿದೆಯಾ? n ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕಾದ್ರೆ ಸಮ್ ಆಫ್ ಆಲ್. ಸಮ್ ಅಂದ್ರೆ SN ಕಂಡುಹಿಡಿಬೇಕು ನಾವು, ರೈಟ್? ಸೊ SN is ಕ್ವಶನ್ ಮಾರ್ಕ್. SN ಕಂಡುಹಿಡಿಯೋದಕ್ಕೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು ಫಸ್ಟ್. ಹಾಗಾಗಿ ಯೂಸ್ TN ಫಾರ್ಮುಲಾ. ಸೊ TN is equal to ಎಷ್ಟು ಕೊಟ್ಟಿದ್ದಾರೆ? 120. TN ಗೆ ಫಾರ್ಮುಲಾ ಏನು ಗೊತ್ತು ನಮಗೆ? ವಾಟ್ ಇಸ್ TN? TN ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫರೆನ್ಸ್ ಇರೋದ್ರಿಂದ AP ನಲ್ಲಿ ಇದೆ. TN ಫಾರ್ಮುಲಾ ಏನು? a ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 120. ಒಪ್ಪತ್ತೀರಾಗಾದ್ರೆ a ಅಂದ್ರೆ ಎಷ್ಟಪ್ಪ? 20 ಪ್ಲಸ್ n ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟಿದೆಯಪ್ಪ? 2 ಇಸ್ ಈಕ್ವಲ್ ಟು 120. ಸೊ ಯೋಚನೆ ಮಾಡಿ, ಈಗ ಇದರಲ್ಲಿ ಇರೋ n ಕಂಡುಹಿಡ್ಕೋಬೇಕಾಗತ್ತೆ ನಾವು. ಹೇಗೆ ಮಾಡೋಣ ಹಾಗಾದ್ರೆ? ಈ 20 ಆ ಕಡೆ ಕಳ್ಸೋಣ. n ಮೈನಸ್ 1 ಇಂಟು 2 ಇಸ್ ಈಕ್ವಲ್ ಟು 120 ಮೈನಸ್ 20 100 ಆಗುತ್ತಾ ನೋಡಿ. ಈ ಪ್ಲಸ್ 20 ಈ ಕಡೆ ಹೋದ್ರೆ ಮೈನಸ್ 20. ಸೊ 2 ಇಂದ 50 ಟೈಮ್ಸ್ ಹೋಗುತ್ತಾ? ಸೊ n ಮೈನಸ್ 1 ಇಸ್ ಈಕ್ವಲ್ ಟು 50. ಓಕೆ, n ಇಸ್ ಈಕ್ವಲ್ ಟು 50 ಪ್ಲಸ್ 1 ಏನಾಯ್ತು ಹಾಗಾದ್ರೆ? 51. ಹಾಗಾದ್ರೆ ಟೋಟಲ್ 51 ಟರ್ಮ್ಸ್ ಇದಾವೆ. ಎಂತ ನಂಬರು? ಈವನ್ ನಂಬರ್. ಈಗ SN ಕಂಡುಹಿಡಿಬೇಕು ಮಕ್ಕಳ. ಸೊ SN ಕಂಡುಹಿಡಿಯಕ್ಕೆ ವಿ ನೋ ದಟ್ SN ಕಂಡುಹಿಡಿಯಕ್ಕೆ ಎರಡು ಫಾರ್ಮುಲಾ ಇದೆ. ಯಾವ್ಯಾವ ಸರ್ ಎರಡು ಫಾರ್ಮುಲಾ? ಒಂದು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅದು ಯಾವಾಗ ಯೂಸ್ ಮಾಡೋದು? ಫಸ್ಟ್ ಟರ್ಮು ಮತ್ತೆ ಕಾಮನ್ ಡಿಫರೆನ್ಸ್, ಅದು ಗೊತ್ತಿದೆ, ಯೂಸ್ ಮಾಡ್ಬೋದು. ಇನ್ನೊಂದು SN is equal to n/2 ಇಂಟು a ಪ್ಲಸ್ n. ಯಾವಾಗ ಅದು? ಫಸ್ಟ್ ಟರ್ಮು ಮತ್ತೆ ಲಾಸ್ಟ್ ಟರ್ಮ್ ಗೊತ್ತಿದೆಯಲ್ಲ. ಫಸ್ಟ್ ಟರ್ಮು ಗೊತ್ತಿದೆ, ಲಾಸ್ಟ್ ಟರ್ಮು ಗೊತ್ತಿದೆ. ಹಾಗಾದ್ರೆ ಅದೇ ಫಾರ್ಮುಲಾ ಯೂಸ್ ಮಾಡೋಣ. SN is equal to n/2 ಇಂಟು a ಪ್ಲಸ್ n. ನೀವು ಯಾವ ಫಾರ್ಮುಲಾ ಹಾಕಿದ್ರು ಬರುತ್ತೆ. n ಎಷ್ಟು? 51 ಅಂದ್ರೆ S51 ಆಯ್ತು. ಓಕೆ, is equal to n ಅಂದ್ರೆ 51/2 ಇಂಟು a ಅಂದ್ರೆ ಫಸ್ಟ್ ಟರ್ಮ್ ಎಷ್ಟಿದೆಯಪ್ಪ? 20 ಪ್ಲಸ್ l ಅಂದ್ರೆ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಅಂದ್ರೆ ಏನಿದೆ? TN ಎಷ್ಟಿದೆ? 120. ಸೊ ನಾವು 51/2 ಇಂಟು 20 ಪ್ಲಸ್ 120 ಅಂದ್ರೆ 140. ಹೌದಲ್ವಾ? 2 ಇಂದ 70 ಟೈಮ್ಸ್ ಹೋಗುತ್ತೆ ನೋಡಿ. 51 ಇಂಟು 70. ಈಗ ಸಿಂಪ್ಲಿಫೈ ಮಾಡೋಣ. ಆನ್ಸರ್ ಎಷ್ಟು ಬರುತ್ತೆ? 51 ಇಂಟು 70. ಚೆಕ್ ಇಟ್. ಸೊ ದ ಆನ್ಸರ್ ಈಸ್ 51 ಇಂಟು ವಾಟ್? 70. ಸೊ ದಟ್ ಈಸ್ ಈಕ್ವಲ್ ಟು 3570. ಸೊ 3570. ದಿಸ್ ಈಸ್ ವಾಟ್? S51. ಸಮ್ ಆಫ್ ಎಂತ ನಂಬರು? ಈವನ್ ನಂಬರ್. ಎಷ್ಟು ಈವನ್ ನಂಬರ್ ಇದ್ದು? 20 ಈವನ್ ನಂಬರ್ಸ್ ಇದು. ಗೊತ್ತಾಗ್ತಾ ಇದೆಯಾ? ರೈಟ್. ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ತಗೋಣ. ನೆಕ್ಸ್ಟ್ ಏನಂತ ಇದೆ? ಫೈಂಡ್ ದ ಸಮ್ ಆಫ್ ಆಲ್. ಗಮನ ಇಟ್ಟು ಕೇಳಿಸ್ಕೋಬೇಕು ನೀಟಾಗಿ ಮಕ್ಕಳ. ಈಸಿಯಾಗಿದ್ದಾವೆ ಕ್ವಶನ್ಸ್. ಫೈಂಡ್ ದ ಸಮ್ ಆಫ್ ಆಲ್ ನಂಬರ್ಸ್ ಬಿಟ್ವೀನ್. ಫೈಂಡ್ ದ ಸಮ್ ಆಫ್ ಆಲ್ ನಂಬರ್ಸ್ ಅಂತೆ. ಬಿಟ್ವೀನ್ ಅಂತ ಕೇಳ್ತಾ ಇದ್ರೆ, ಬಿಟ್ವೀನ್ ಅಂದ್ರೆ ಮಧ್ಯ ಅಂತ. ಬಿಟ್ವೀನ್ ಯಾವುದು? 50 and 200. 50 and 200 which are divisible by 11. Which are divisible by 11.
ವಿಚ್ ಆರ್ ಡಿವಿಸಬಲ್ ಬೈ 11. ಮಕ್ಕಳು ಅರ್ಥ ಮಾಡ್ಕೋಬೇಕು, ಇಲ್ಲಿ ಪ್ರಶ್ನೆ ಏನ್ ಬಂದಿರೋದು, ಬಿಟ್ವೀನ್ ಯೋಚನೆ ಮಾಡಿ, ಬಿಟ್ವೀನ್ 50 ಮತ್ತೆ 200, ಬಿಟ್ವೀನ್ ಫ್ರಮ್ ಅಲ್ಲ, ಬಿಟ್ವೀನ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 51 ಇಂದ 199 ವರೆಗೂ ಯಾವ ನಂಬರ್ 11 ಇಂದ ಡಿವೈಡ್ ಆಗ್ತವೆ ಅಂತ ನೋಡ್ಕೋಬೇಕು. ಸೊ 11 ಇಂದ ಡಿವೈಡ್ ಆಗೋ ನೋಡಿ, ಬಿಟ್ವೀನ್ ಅಂದ್ರೆ 51 ಆಗಲ್ಲ, 52 ಆಗಲ್ಲ, 53 ಆಗಲ್ಲ, 54 ಆಗಲ್ಲ, 55. ಸೊ ಹಾಗಾದ್ರೆ ಲೆಟ್ ಯಾವ್ಯಾವ ಬರ್ಕೋಬೇಕಾಗಾದ್ರೆ, ಲೆಟ್ ಬರ್ಕೊಳ್ಳಿ ಹಾಗಾದ್ರೆ 55, ಆಮೇಲೆ 66, ಆಮೇಲೆ 77, ಆಮೇಲೆ 88. ಕೊನೆ ನಂಬರ್ ಎಷ್ಟಾಗ್ಬೋದು ನೋಡಿ, what is the last number here? 198 are divisible by what? 11. These are divisible by 11. Between what? 50 and 200. 50 ಮತ್ತೆ 200 ನಡುವೆ ಇರೋ 11 ಇಂದ ಡಿವೈಡ್ ಆಗೋ ನಂಬರ್ಸ್ ನ ಬರ್ಕೊಂಡಿದೀವಿ. ಈಗ ನಾವು ಕಂಡುಹಿಡಿಬೇಕಾದ್ರೆ ಸಮ್ ಹೌದಲ್ವಪ್ಪ, ಸಮ್ ಕಂಡುಹಿಡಿಬೇಕು ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಗೊತ್ತಿರಬೇಕು. ಸೊ ಹಾಗಾಗಿ ಏನೇನು ಡೇಟಾ ಬರ್ಕೋಣ, a is equal to 55 ಒಪ್ಪತ್ತಿರಾಗಾದ್ರೆ, d is equal to 66 minus 55, d is 11. ಸೊ n is question mark, tn ಗೊತ್ತಿದೆ ನೋಡಿ, tn ಅಂದ್ರೆ ಲಾಸ್ಟ್ ಟರ್ಮ್ ಎಷ್ಟಿದೆ 198. ಸೊ sn ಕಂಡುಹಿಡಿಬೇಕು ಕ್ವಶನ್ ಮಾರ್ಕ್, ರೈಟ್. ನೋಡೋಣ sn ಬೇಕು ಅಂದ್ರೆ ಎಷ್ಟು ಟರ್ಮ್ಸ್ ಇದಾವೆ ಅಂತ ಗೊತ್ತಾಗ್ಬೇಕಲ್ವಾ, ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಿ ತಮ್ಮನ್ನ ಇಟ್ಟು ಕಳಿಸ್ಕೋಬೇಕು, tn ಫಾರ್ಮುಲಾ ಆಗ್ಲೇ ಮಾಡಿದ್ವಲ್ಲ, we know that tn is equal to ಎಷ್ಟು ಕೊಟ್ಟಿದ್ದಾರೆ 198. tn ಫಾರ್ಮುಲಾ ಏನು, a plus n minus 1 into d is equal to 198. ಮಕ್ಕಳ a ಅಂದ್ರೆ ಎಷ್ಟಪ್ಪ 55 plus n minus 1 into d ಅಂದ್ರೆ ಎಷ್ಟು 11 is equal to 198. so n minus 1 into 11 is equal to 198 minus 55. so 198 minus 55 calculate ಮಾಡಿ, 198 minus 55 that is equal to 143 ಬರುತ್ತೆ ನೋಡಿ. so n minus 1 into 11 is equal to 143. so n minus 1 is equal to 143 divided by 11. 143 ನ 11 ಇಂದ ಡಿವೈಡ್ ಮಾಡಿ, so that is 13 ಬರುತ್ತೆ. so n minus 1 is equal to 13. so n is equal to minus 1 ಆ ಕಡೆ ಹೋದ್ರೆ plus 1, that become 12. ಓಕೆನಾ ಮಕ್ಕಳ, ಈಗ ನನಗೆ sn ಕಂಡುಹಿಡಿಬೇಕು. s ಟರ್ಮ್ ಅಂತ ಗೊತ್ತಾಯ್ತಲ್ಲ, sn ಕಂಡುಹಿಡಿಯೋಣ. we know that sn ಕಂಡುಹಿಡಿಯಕ್ಕೆ ಎರಡು ಫಾರ್ಮುಲಾದಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಇಲ್ಲಿ ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ, ಹಾಗಾಗಿ sn is equal to n by 2 into a plus n. n ಅಂದ್ರೆ ನಂಬರ್ ಆಫ್ ಟರ್ಮ್ ಎಷ್ಟಿದಾವೆ 12. s12 is equal to 12 by 2 into a plus n. a ಅಂದ್ರೆ ಎಷ್ಟಪ್ಪ 55 plus l ಅಂದ್ರೆ 198 ಲಾಸ್ಟ್ ಟರ್ಮ್. ಸೊ 6 into 55 plus 198 ಕ್ಯಾಲ್ಕುಲೇಟ್ ಮಾಡಿ, 55 plus 198 that become 253. So now we have to calculate 6 into 253. 6 into 253, that is 1518. 1518. This is what? S12. ಗೊತ್ತಾಯ್ತಾ ನೋಡಿ, ಅಂಡರ್ಸ್ಟ್ಯಾಂಡ್. ಸೊ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ ಬರ್ಕತಾ ಹೋಗ್ಬೋದು. ಓಕೆ, ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಹೋಗ್ತೀನಿ. ಶಲ್ ಐ ರಿಪೀಟ್, ರೈಟ್? ಸೊ ಹಾಗಾದ್ರೆ ಇಲ್ಲಿ ಈ ತರ ಸಮ್ ಕೇಳಿದಾಗ ನಂಬರ್ ಆಫ್ ಟರ್ಮ್ಸ್ ಗೊತ್ತಿರಬೇಕು, ಹೌದಲ್ವಾ? ನಂಬರ್ ಆಫ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎ ಗೊತ್ತಿದೆ, ಡಿ ಗೊತ್ತಿದೆ, ಲಾಸ್ಟ್ ಟರ್ಮ್ ಟಿ ಎನ್ ಗೊತ್ತಿದೆ, ನಂಬರ್ ಆಫ್ ಟರ್ಮ್ಸ್ ಗೊತ್ತಾಗ್ಬಿಟ್ರೆ ನನಗೆ ಎಸ್ ಎನ್ ಕಂಡುಹಿಡಿಯಕ್ಕೆ ಈಸಿ ಆಗ್ಬಿಡುತ್ತೆ. ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್? ಫೈಂಡ್ ದ ಸಮ್ ಆಫ್ ಆಲ್ ಈವನ್ ಇಂಟೀಜರ್ಸ್ ಫ್ರಮ್ 40 and 160. ನೀವೇ ಮಾಡಿರಂತೆ. ಫೈಂಡ್ ದ ಸಮ್ ಆಫ್ ಆಲ್ ಇಂಟೀಜರ್ಸ್ ಬಿಟ್ವೀನ್, ಫೈಂಡ್ ದ ಸಮ್ ಆಫ್ ಆಲ್ ಇಂಟೀಜರ್ಸ್ between 100 and 300, 100 and 300 which are divisible by 7, which are divisible by 7. between ಅಂದ್ರೆ ಇದು ನಡುವೆ ಇರೋದು, ಇವು ನಡುವೆ ಯಾವ್ಯಾವ ಬರ್ತವೆ? 101, 102, 103, 104 ಅಪ್ ಟು 299 ವರೆಗೂ. ಫ್ರಮ್ ಅಂತ ಹೇಳಿದ್ರೆ ಎಲ್ಲ ತಗೋಬೋದಾಗಿತ್ತು. ಈಗ ಡಿವಿಸಬಲ್ ಬೈ 7 ತಗೋಬೇಕು. ಯಾವ್ಯಾವ ಡಿವಿಸಬಲ್ ಬೈ 7? ನಾವು 100 ಆದ್ಮೇಲೆ 300 ಒಳಗೆ ಯಾವ್ಯಾವ ನಂಬರ್ 7 ಇಂದ ಡಿವೈಡ್ ಆಗ್ತವೆ ನೋಡ್ಕೋಬೇಕು. 7 ಇಂದ ಡಿವೈಡ್ ಆಗೋದು 105 ಆಗುತ್ತೆ ನೋಡಿ. 105, ನೆಕ್ಸ್ಟ್ 112, ಸುಮ್ಮನೆ ಒಂದ್ ಎರಡು ನಂಬರ್ ಬರ್ಕೊಳ್ಳಿ. 119, ಸೊ ಆನ್ ಲಾಸ್ಟ್ ನಂಬರ್ ಇಸ್ 294 ಬರುತ್ತೆ ನೋಡಿ. ಸೊ 294 ಆರ್ ಡಿವಿಸಬಲ್ ಬೈ ಯಾರಿಂದ? 7. ಆರ್ ಡಿವಿಸಬಲ್ ಬೈ 7.
ಈಗ ಮಾಮೂಲಿ ನೋಡ್ಕೊಳ್ಳಿ, ನಾವು ಕಂಡುಹಿಡಿಬೇಕಾದ್ರೆ ಅಲ್ಟಿಮೇಟ್ಲಿ ಸಮ್ ಕಂಡುಹಿಡಿಬೇಕು. ಎ ಗೊತ್ತಾಯ್ತು ನೋಡಿ, ಎ ಇಸ್ ಈಕ್ವಲ್ ಟು 105, ಡಿ ಇಸ್ ಈಕ್ವಲ್ ಟು 112 ಮೈನಸ್ 105 7. ಸೊ ಟಿ ಎನ್ ಗೊತ್ತಿದೆ ನೋಡಿ, ಟಿ ಎನ್ ಅಂದ್ರೆ ಲಾಸ್ಟ್ ಟರ್ಮ್. ವಾಟ್ ಇಸ್ ಲಾಸ್ಟ್ ಟರ್ಮ್? 294. ವಿ ನೀಡ್ ಟು ಫೈಂಡ್ ಔಟ್ ಎಸ್ ಎನ್ ಇಸ್ ಕ್ವಶನ್ ಮಾರ್ಕ್. ಎಸ್ ಎನ್ ಬೇಕು ಅಂದ್ರೆ ಎನ್ ಕಂಡುಹಿಡಿಬೇಕಲ್ವಾ. ಸೊ ನಾವು ದೇ ಆರ್ ಗಿವನ್ ದಟ್ ಟಿ ಎನ್ ಇಸ್ ಈಕ್ವಲ್ ಟು 294. ಟಿ ಎನ್ ಗೆ ಫಾರ್ಮುಲಾ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 294. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಎ? ಎ ಇಸ್ 105 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟಿದೆಯಪ್ಪ? 7 ಇಸ್ ಈಕ್ವಲ್ ಟು 294. ಸೊ ಎನ್ ಮೈನಸ್ 1 ಇಂಟು 7 ಇಸ್ ಈಕ್ವಲ್ ಟು 294 ಮೈನಸ್ 105. ಸೊ ಎನ್ ಮೈನಸ್ 1 ಇಂಟು 7 ಇಸ್ ಈಕ್ವಲ್ ಟು 294 ಮೈನಸ್ 294 minus 105. What is that? 189? 189. Now we need to find out n. Therefore n minus 1 is equal to 189 divided by 7. Cross multiply ಮಾಡ್ತಾ ಇದ್ದೀವಿ. So 189 divided by 7. Okay, what happens here? 27. So 27. Therefore n is equal to minus 1 ಆ ಕಡೆ ಹೋದ್ರೆ plus 1 ಏನಾಯ್ತು ಹಾಗಾದ್ರೆ 28. Okay, number of term ಎಷ್ಟಿದಾವೆ? 28 numbers ಇದಾವೆ which are divisible by 7 between what? 100 and 300. Now we wish to find out sum ಕಂಡುಹಿಡಿಯಬೇಕು ಅಂದ್ರೆ Sn. We know that. What is Sn formula here? Sn is equal to what happens here? n by 2 into a plus n. Got my point? So n ಅಂದ್ರೆ ಎಷ್ಟಿದೆ? 28. ಅಂದ್ರೆ s 28 is equal to 28 by 2 into a plus l ಅಂದ್ರೆ first term plus last term. First term ಅಂದ್ರೆ ಎಷ್ಟಿದೆ? 105 plus last term ಅಂದ್ರೆ ಎಷ್ಟಿದೆ? 294. Okay, 28 by 2 ಅಂದ್ರೆ 14 into 105 plus 294. 105 plus 294. So that become 399. 399. ಇವೆರಡು ಮಲ್ಟಿಪ್ಲೈ ಮಾಡೋಣ into. So 14 into 399. So that become 5586. 5586. Calculate ಮಾಡಬೇಕು. Yes, 28. Andre sum of how many numbers? Sum of 28 number. These 28 number which are divisible by what? 7. ಅರ್ಥ ಮಾಡ್ಕೊಳ್ಳಿ. ನೋಡಿ ಇನ್ನೊಂದ್ಸಲಿ ನೋಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಇನ್ನೊಂದು ಬರಿತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ, ಬ್ಲೈಂಡ್ ಆಗಿ ಅರ್ಥ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವೆಶ್ಚನ್ is find the sum of all integers between 60 and 400 which are divisible by what? 13. ಅಂದ್ರೆ ಬಿಟ್ವೀನ್ ಅಂತ ಹೇಳಿದ್ದಾರೆ. ಬಿಟ್ವೀನ್ ಅಂದ್ರೆ 61 ಇಂದ ಸ್ಟಾರ್ಟ್ ಆಗಬೇಕು 399 ವರೆಗೂ. ಯಾವ್ಯಾವ ನಂಬರ್ ತಗೋಬೇಕು? which are divisible by what? 13. 13 ಇಂದ ಡಿವೈಡ್ ಆಗೋ ನಂಬರ್ಗಳನ್ನ ಬರ್ಕೋಬೇಕಾಗುತ್ತೆ. ಯಾವ್ಯಾವ ನಂಬರ್ ಹಾಗಾದ್ರೆ ಯೋಚನೆ ಮಾಡಿ ಬರ್ಕೋಣ. ಹಾಗಾದ್ರೆ ಯಾವ್ಯಾವು? ಸೊ 60 ಆದ್ಮೇಲೆ, ಸೊ ದಟ್ ಈಸ್ ಕ್ಯಾನ್ ಐ ಟೇಕ್ ಇಟ್ ಆಸ್ 60 and 400. ಯೋಚನೆ ಮಾಡಿ ಸುಮ್ಮನೆ ಬ್ಲೈಂಡ್ ಆಗಿ ಬರ್ಕೋಬೇಡಿಪ್ಪ. ಯೋಚನೆ ಮಾಡಿ ಯಾವ್ಯಾವ ಡಿವೈಡ್ ಆಗ್ತವೆ. ನಿಮ್ಗೆ ಟೈಮ್ ಕೊಟ್ಟಿದ್ದೀನಿ ನೋಡಿ, ನೀವು ಹೇಳಿದ್ಮೇಲೆ ನಾನು ಬರ್ಕೋತೀನಿ. ನೀವು ಹೇಳಿದ್ಮೇಲೆ ಬರ್ಕೋತೀನಿ ನಾನು. ಓಕೆ, ಯಾವ್ಯಾವು? 60 ಇಂದ 400 ಅಲ್ವಾ? 13 ಇಂದ ಡಿವೈಡ್ ಆಗಬೇಕು ನೋಡಿ. ಯೋಚನೆ ಮಾಡಿ. ಓಕೆ, ಯಾವ್ಯಾವ ನಂಬರ್ ಬರ್ತಾವಪ್ಪ? 65 ಇಂದ ಸ್ಟಾರ್ಟ್ ಆಗುತ್ತಲ್ವಾ? ಲೆಟ್ 65 ಇಂದ 65. ನೆಕ್ಸ್ಟ್ 13 ಆಡ್ ಆಫ್ ಮಾಡಿದ್ರೆ 78 ಪ್ಲಸ್ 13 ಆಡ್ ಆಫ್ ಮಾಡಿದ್ರೆ 91. ಸೊ 91 ಸ್ವಾನ್ ಲಾಸ್ಟ್ ನಂಬರ್ ದಟ್ ಬಿಕಮ್ ವಾಟ್? 390 are divisible by what? Are divisible by 13.
ಡಿವಿಸಬಲ್ ಬೈ 30. ಓಕೆ, ಈಗ ಏನೇನು ಕೊಟ್ಟವ್ರೆ ಡೇಟಾದಲ್ಲಿ ಬರ್ಕೊಂಡ್ಬಿಡೋಣ. ಸೊ ಡೇಟಾದಲ್ಲಿ ಎ ಗೊತ್ತಿದೆ ಅಲ್ವಾ ನಮಗೆ, ಎ ಇಸ್ ಈಕ್ವಲ್ ಟು ವಾಟ್ 65, ಡಿ ಇಸ್ ಈಕ್ವಲ್ ಟು 13 ಬರುತ್ತೆ ಹಿಂಗೆ 78 ಮೈನಸ್ 65. ಓಕೆ, ಸೊ ಟಿ ಎನ್ ಗೊತ್ತಿದೆ, ಟಿ ಎನ್ ಅಂದ್ರೆ ಲಾಸ್ಟ್ ನಂಬರ್ 390. ಓಕೆನಾ, ವಿ ವಿಶ್ ಟು ಫೈಂಡ್ ಔಟ್ ಎಸ್ ಎನ್ ಇಸ್ ಕ್ವಶನ್ ಮಾರ್ಕ್. ಯಾಕೆ ಎಸ್ ಎನ್ ಸಮ್ ಅಂತ ಕೇಳಿದ್ದಾರೆ, ರೈಟ್? ಸೊ ನೋಡಿ, ಹಾಗೆ ಗಮನ ಕೊಡಿ, ಕೇರ್ಫುಲ್ ಆಗಿ ಗಮನ ಕೊಡಿ. ಸೊ ಟಿ ಎನ್ ದೇ ಆರ್ ಗಿವನ್ ದಟ್ 390. ಸೊ ಟಿ ಎನ್ ಗೆ ಫಾರ್ಮುಲಾ ಏನು, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗೆ ನೋಡಿ ಇಸ್ ಈಕ್ವಲ್ ಟು 390. ಯೋಚನೆ ಮಾಡಿಪ್ಪ, ಎ ವ್ಯಾಲ್ಯೂ ಎಷ್ಟು, ವಾಟ್ ಇಸ್ ಎ ಇಸ್ 65 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟು 13 ಇಸ್ ಈಕ್ವಲ್ ಟು 390. ಸೊ ಎನ್ ಮೈನಸ್ 1 ಇಂಟು 13 ಇಸ್ ಈಕ್ವಲ್ ಟು 390 ಮೈನಸ್ 65. ಸೊ ದೆನ್ ಎನ್ ಮೈನಸ್ 1 ಇಂಟು 13 ಇಸ್ ಈಕ್ವಲ್ ಟು, ಹೇಳಿ ನೀವೇ, 390 ಮೈನಸ್ 65. ನೀವು ಹೇಳಬೇಕು 390 ಮೈನಸ್ 65 ದಟ್ ಈಸ್ 325. Now n minus 1 is equal to 325 divided by what 30. So 325 divided by 13 ಎಷ್ಟು ಟೈಮ್ಸ್ ಆಗುತ್ತೆ ನೋಡಿ, that is 25. So n minus 1 is equal to 25, minus 1 ಆ ಕಡೆ ಹೋದ್ರೆ plus 1 ಆಗುತ್ತೆ, n is equal to what 26. ಗೊತ್ತಾಯ್ತಲ್ವಾ ಈಗ? ಸೊ ಈಗ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈಗ ಎಸ್ ಎನ್ ಕಂಡುಹಿಡಿಯೋಣ. ವಿ ನೋ ದಟ್ ಎಸ್ ಎನ್ ಫಾರ್ಮುಲಾ ಯಾವ್ದು ಹಾಕೋಣ, ವಿ ನೋ ದಟ್ ಎಸ್ ಎನ್ ಇಸ್ ಈಕ್ವಲ್ ಟು n by 2 ಇಂಟು ಎ ಪ್ಲಸ್ ಎಲ್. n ಜಾಗದಲ್ಲಿ ಎಷ್ಟು ಕೊಡೋಣ 26. ಎಸ್ 26 ಇಸ್ ಈಕ್ವಲ್ ಟು 26 by 2 ಇಂಟು ಎ ಪ್ಲಸ್ ಎಲ್. ಎ ಅಂದ್ರೆ ಎಷ್ಟಾಯ್ತು 65 ಪ್ಲಸ್ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಎಷ್ಟಿದೆಯಪ್ಪ 390. ಸೊ 213 ಹೋಗುತ್ತೆ ನೋಡಿ ಇಂಟು 65 ಪ್ಲಸ್ 390 ನೋಡಿ ಎಷ್ಟು ಬರುತ್ತೆ 65 ಪ್ಲಸ್ 390 that you will get 455. Now we wish to find out 13 into 455. So that became 5915. Yes sir, 26. ಓಕೆ, ಗೊತ್ತಾಯ್ತಾ ಮಕ್ಕಳಾದ್ರೆ? ಸೊ ಈಗಾಗಲೇ ನೀವು ಕ್ವಶನ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಈಗ ಸಮ್ ಆಫ್ ದ ನಂಬರ್ಸ್ ಬಿಟ್ವೀನು ಫ್ರಮ್ ಈ ರೀತಿ ಕೇಳಿದಾಗ ನನಗೆ ಇದರಲ್ಲೆಲ್ಲ ಏನು ಕೊಟ್ಟಿದ್ದಾನೆ, ಎ ಗೊತ್ತಾಗುತ್ತೆ, ಹೌದಾ, ಡಿ ಗೊತ್ತಾಗುತ್ತೆ, ಟಿ ಎನ್ ಗೊತ್ತಿರುತ್ತೆ, ಎಸ್ ಎನ್ ಕಂಡುಹಿಡಿಬೇಕು. ಎಸ್ ಎನ್ ಕಂಡುಹಿಡಿಬೇಕಾದ್ರೆ ನಂಬರ್ ಆಫ್ ಟರ್ಮ್ಸ್ ಎನ್ ಕಂಡುಹಿಡಿಲೇಬೇಕು. ಎನ್ ಕಂಡುಹಿಡಿಬೇಕು ಅಂದರೆ ಟಿ ಎನ್ ಗೊತ್ತಿದೆಯಲ್ಲ, ಟಿ ಎನ್ ಉಪಯೋಗಿಸ್ಕೊಂಡು ಎನ್ ಕಂಡುಹಿಡ್ಕೊಂಡು ಜಸ್ಟ್ ಎನ್ ಸಿಕ್ಕಿದ್ಮೇಲೆ ಡೈರೆಕ್ಟಾಗಿ ಎಸ್ ಎನ್ ಫಾರ್ಮುಲಾ ಹಾಕೊಳ್ಳಿ. ಎಸ್ ಎನ್ ಎರಡು ಫಾರ್ಮುಲಾ ಇದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್, ಇನ್ನೊಂದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾವ್ದು ಹಾಕಿದ್ರು ಬರುತ್ತೆ, ಸುಲಭ ಯಾವುದಿದೆ ಅದನ್ನ ಹಾಕೋಣ. ಇದನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಟರ್ಮು ಗೊತ್ತು, ಲಾಸ್ಟ್ ಟರ್ಮು ಗೊತ್ತು. ಲಾಸ್ಟ್ ಟರ್ಮ್ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಕೋತಾ ಇದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಹಾಕೋತಾ ಇದೆ. ಗಾಟ್ ಮೈ ಪಾಯಿಂಟ್, ರೈಟ್?